ಬೆಂಗಳೂರಿನಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಕೆಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಪೆಡ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ. 3,25,00,000 ರೂಪಾಯಿ ಮೌಲ್ಯದ 318 ಕೆಜಿ ಗಾಂಜಾ ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ. ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು. ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು. ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರಂತೆ. ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾ ಇದ್ರು. ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಇಷ್ಟೂ ಪತ್ತೆ ಆಗಿದೆ, 318 ಕೆಜಿ ಗಾಂಜಾ. ಇನ್ನು CCBಯಿಂದ ಮಾದಕ ವಸ್ತುಗಳ ವಿಚಾರವಾಗಿ ಮಹಾ ಭೇಟಿ ಆಗಿದೆ. MDMA ಮತ್ತು ಎಕ್ಸ್ಟೇಸಿ ಮಾತ್ರೆ ಮಾಡ್ತಿದ್ದವರನ್ನು ಕೂಡ CCB ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ 2 ವಿದೇಶಿ ಪೆಡ್ಲರ್ಗಳು ಅರೆಸ್ಟ್ ಆಗಿದ್ದಾರೆ. 1 ಕೆಜಿ 520 ಗ್ರಾಂ MDMA ಕ್ರಿಸ್ಟಲ್, 202 ಗ್ರಾಂ ಕೊಕೇನ್, 12 ಗ್ರಾಂ MDA ಎಕ್ಸ್ಟೇಸಿ ಪಿಲ್ಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ CCB ಪೊಲೀಸರು. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಡೆದಿರುವಂಥ ಕಾರ್ಯಾಚರಣೆ ಇದು. 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಒಂದು ಕಡೆ ಗಾಂಜಾ ಸಪ್ಲೈ ಮಾಡ್ತಿದ್ದ ದಂಪತಿ, ಅದಕ್ಕೆ ಸಂಬಂಧಪಟ್ಟಂಥ ಪೆಡ್ಲರ್ ಆತನನ್ನು ಸೇರಿ ಒಟ್ಟು 3ರನ್ನು ಪೊಲೀಸರು ಒಂದು ಕಡೆ ವಶಕ್ಕೆ ಪಡೆದುಕೊಂಡಿದ್ರೆ, ಅರೆಸ್ಟ್ ಮಾಡಿದರೆ ಗೋವಿಂದರಾಜಪುರ ಪೊಲೀಸರು, ಮತ್ತೊಂದು ಕಡೆ CCB ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇವರು ಕಾರಲ್ಲಿ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ಅದನ್ನು ಆಧರಿಸಿ ಲಾಕ್ ಮಾಡ್ತಾರೆ. ಅಂದರೆ 318 ಕೆಜಿ ಗಾಂಜಾ ಹಂತ ಹಂತವಾಗಿ ಇವರು ಸಪ್ಲೈ ಮಾಡ್ತಾ ಇದ್ರು ಅಥವಾ ಹೇಗೆ ಲಾಕ್ ಆದ್ರು? ಪೊಲೀಸರಿಗೆ ಹೇಗೆ ಇದೆಲ್ಲ ಮಾಹಿತಿ ಸಿಕ್ತು ಅಂತ? ನಾಗೇಂದ್ರ ಬಾಬು, ಮೇಲ್ನೋಟಕ್ಕೆ ಈ ಒಂದು ಗ್ಯಾಂಗ್ನ ಒಂದು ಮಾರ್ಕೆಟ್ ದೊಡ್ಡದಿದೆ ಅನ್ನುವಂಥದ್ದು ಪೊಲೀಸರಿಗೆ ಈಗ ಸದ್ಯಕ್ಕೆ ಒಂದಷ್ಟು ಅನುಮಾನಗಳನ್ನ ಮೂಡಿಸಿದೆ. ಯಾಕಂದ್ರೆ ಹಂತ ಹಂತವಾಗಿ ನೀವು ಹೇಳಿದ ಹಾಗೆ ದೊಡ್ಡ ಮಟ್ಟದಲ್ಲಿ ಮಾದಕ ವಸ್ತುವನ್ನ ಇವರು ತರಿಸ್ಕೊಳ್ತಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವಾಗ ಇವರನ್ನ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಬರುತ್ತೆ, ಈ ರೀತಿ ಡ್ರಗ್ ಮಾಫಿಯಾನ ನಡೆಸಲಾಗ್ತಿದೆ, ಎಕ್ಸೈಟಿ ಆಗಿರ್ಬೋದು, MDMA ಆಗಿರ್ಬೋದು, ಅವುಗಳನ್ನ ಇವರು ತೆಗೆದುಕೊಂಡು ಬೇರೆ ಕಡೆ ಟ್ರಾನ್ಸಾಕ್ಷನ್ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ, ಸರಬರಾಜು ಮಾಡುವಂತ ಕೆಲಸನ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಆರೋಪಿಗಳ ಮೇಲೆ CCB ಪೊಲೀಸರು ಕಣ್ಣಿಟ್ಟಿರ್ತಾರೆ. ಯಾವಾಗ ಆರೋಪಿಗಳ ಮೂವ್ಮೆಂಟ್ ಗೊತ್ತಾಗುತ್ತೆ ಆಗ ಅವರನ್ನ ಲಾಕ್ ಮಾಡೋದಕ್ಕೆ ಅಂತ ಹೇಳಿ ಕಾರ್ಯಾಚರಣೆಯನ್ನ ಶುರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಆರೋಪಿಗಳು ಕ್ರಿಸ್ಟಲ್ ಮತ್ತೆ ಎಕ್ಸ್ಟೇಸಿ ಪಿಲ್ಸ್ ಮಾರಾಟ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರನ್ನ ಪಕ್ಕ ಪ್ಲಾನ್ ಮಾಡಿ ಕಾರ್ಯಾಚರಣೆ ನಡೆಸಿ CCB ಪೊಲೀಸರು ಬಂಧಿಸುವಂತ ಸಂದರ್ಭದಲ್ಲಿ ಬಂಧಿತರಿಂದ 1 ಕೆಜಿ 520 ಗ್ರಾಂ MDMA, 202 ಗ್ರಾಂ ಕೊಕೇನ್, 12 ಗ್ರಾಂ MDMA ಎಕ್ಸೈಟಿ ಪಿಲ್ಸ್ ಸಿಗುತ್ತೆ. ಅದನ್ನ ವಶಪಡೆದು ಮುಂದಿನ ಹಂತದಲ್ಲಿ ಅವ್ರನ್ನ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಆರೋಪಿಗಳು ಮೆಡಿಕಲ್ ವೀಸಾದಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಈ ರೀತಿಯಾದಂತ ಕೃತ್ಯ ಎಸಗ್ತಿದ್ರು ಅನ್ನೋದು ಗೊತ್ತಾಗಿದೆ. ಮತ್ತೆ ಈ ಮುಂಚೆ ಮುಂಬೈನಲ್ಲೂ ಕೂಡ ಇದೇ ರೀತಿ ಡ್ರಗ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಇವರಿಗೆ ಬೇರೆ ಬೇರೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಇವರಿಗೆ ಬಂದಿರುವಂತ ಆಧಾರದ ಮೇಲೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಈ ಒಂದು ಆರೋಪಿಗಳು ಒಂದು ಅಡ್ಡೆಯನ್ನ ಮಾಡ್ಕೊಂಡಿದ್ರು, ಅಲ್ಲೇ ಶೇಖರಣೆ ಮಾಡುವಂತ ಕೆಲಸನ ಮಾಡ್ತಿದ್ರು. ಈ ರೀತಿಯಾದಂತಹ ಒಂದಷ್ಟು ಡ್ರಗ್ ಮಾಫಿಯಾನ ನಡೆಸ್ತಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗುತ್ತೆ. ಆರೋಪಿಗಳನ್ನ ವಶಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ ಆರೋಪಿಗಳ ಬಳಿ ಪತ್ತೆ ಆಗಿದೆ. ಎಲ್ಲವನ್ನು ಕೂಡ ಈಗ CCB ಪೊಲೀಸರು ಸೀಸ್ ಮಾಡಿ ಇನ್ನೂ ಇವರ ನೆಟ್ವರ್ಕ್ ಎಲ್ಲೆಲ್ಲಿ ದೂರಕ್ಕಿದೆ ಅನ್ನುವಂಥದ್ದನ್ನ ಹೆಚ್ಚಿನ ತನಿಖೆ ನಡೆಸ್ತಿದ್ದಾರೆ. ಜೊತೆಗೆ ಯಾರಿಂದ ಇವರು ಡ್ರಗ್ ಅನ್ನ ತರಿಸಿಕೊಳ್ತಿದ್ರು, ಈಗಾಗಲೇ ಮುಂಬೈ ಮೂಲದ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರಿಂದ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಕೆಜಿ ಗಾಂಜಾವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಪೆಡ್ಲರ್ ಜೊತೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂಥ ದಂಪತಿ ಲಾಕ್ ಆಗಿದ್ದಾರೆ.
3,25,00,000 ಮೌಲ್ಯದ 318 kg ಗಾಂಜಾ. ಅಚ್ಚು ಎಂಬಾತನ ಜೊತೆ ಸೇರಿಕೊಂಡು ಸಪ್ಲೈ ಮಾಡ್ತಾ ಇದ್ದಂಥ ಜಮೀರ್ ಹಾಗೆ ರೇಷ್ಮಾ ಗೋವಿಂದಪುರ ಪೊಲೀಸರಿಂದ ಮೂವರನ್ನು ಕೂಡ ಈಗ ಬಂಧನ ಆಗಿದೆ. ಒಡಿಶಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು. ಒಡಿಶಾ ಮತ್ತು ಆಂಧ್ರ ಭಾಗದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹವನ್ನು ಮಾಡಿಡಲಾಗಿತ್ತು. ಟೆಂಟೆಡ್ ಗ್ಲಾಸ್ ಎರ್ಟಿಗಾ ಕಾರಿನ ಮೂಲಕ ಬೆಂಗಳೂರಿಗೆ ಇವರು ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರಂತೆ. ಬೆಂಗಳೂರು ಮತ್ತು ಕೇರಳದಲ್ಲಿ ಮಾರಾಟ ಮಾಡುವ ಬಗ್ಗೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಲ್ಲದೆ ಟಿಂಟ್ ಗ್ಲಾಸ್ ಕಾರ್ನಲ್ಲಿ ಗಾಂಜಾ ತುಂಬಿ ಅದಕ್ಕೆ ಬೆಡ್ಶೀಟನ್ನು ಹಾಕಿ ಅದರಿಂದ ಕವರಿಂಗ್ ಮಾಡಿ ಯಾರಿಗೂ ಕೂಡ ಸುಳಿವು ಸಿಗದಂತೆ ಇವರು ಸಪ್ಲೈ ಮಾಡ್ತಾ ಇದ್ರು. ಈ ಮಾಹಿತಿಯನ್ನು ಆಧರಿಸಿ ಗೋವಿಂದಪುರ ಪೊಲೀಸರು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಇಷ್ಟೂ ಪತ್ತೆ ಆಗಿದೆ, 318 kg ಗಾಂಜಾ. ಇನ್ನು CCBಯಿಂದ ಮಾದಕ ವಸ್ತುಗಳ ವಿಚಾರವಾಗಿ ಮಹಾ ಭೇಟಿಯಾಗಿದೆ. MDMA ಮತ್ತು ಎಕ್ಸ್ಟೇಸಿ ಮಾತ್ರೆ ಮಾಡ್ತಿದ್ದವರನ್ನು ಕೂಡ CCB ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ 2 ವಿದೇಶಿ ಪೆಡ್ಲರ್ಗಳು ಅರೆಸ್ಟ್ ಆಗಿದ್ದಾರೆ. 1 kg 520 ಗ್ರಾಂ MDMA ಕ್ರಿಸ್ಟಲ್, 202 ಗ್ರಾಂ ಕೊಕೇನ್, 12 ಗ್ರಾಂ MDA ಎಕ್ಸ್ಟೇಸಿ ಪಿಲ್ಸ್ ವಶಕ್ಕೆ ಪಡೆದುಕೊಂಡಿದ್ದಾರೆ CCB ಪೊಲೀಸರು. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಡೆದಿರುವಂಥ ಕಾರ್ಯಾಚರಣೆ ಇದು. 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಒಂದು ಕಡೆ ಗಾಂಜಾ ಸಪ್ಲೈ ಮಾಡ್ತಿದ್ದ ದಂಪತಿ, ಅದಕ್ಕೆ ಸಂಬಂಧಪಟ್ಟಂಥ ಪೆಡ್ಲರ್ ಆತನನ್ನು ಸೇರಿ ಒಟ್ಟು 3 ಪೊಲೀಸರು ಒಂದು ಕಡೆ ವಶಕ್ಕೆ ಪಡೆದುಕೊಂಡಿದ್ರೆ, ಅರೆಸ್ಟ್ ಮಾಡಿದರೆ ಗೋವಿಂದರಾಜಪುರ ಪೊಲೀಸರು. ಮತ್ತೊಂದು ಕಡೆ CCB ಪೊಲೀಸರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇವರು ಕಾರಲ್ಲಿ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ರು ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ಅದನ್ನು ಆಧರಿಸಿ ಲಾಕ್ ಮಾಡ್ತಾರೆ. ಅಂದರೆ 318 kg ಗಾಂಜಾ ಹಂತ ಹಂತವಾಗಿ ಇವರು ಸಪ್ಲೈ ಮಾಡ್ತಾ ಇದ್ರು ಅಥವಾ ಹೇಗೆ ಲಾಕ್ ಆದ್ರು? ಪೊಲೀಸರಿಗೆ ಹೇಗೆ ಇದೆಲ್ಲ ಮಾಹಿತಿ ಸಿಕ್ತು ಅಂತ? ನಾಗೇಂದ್ರ ಬಾಬು, ಮೇಲ್ನೋಟಕ್ಕೆ ಈ ಒಂದು ಗ್ಯಾಂಗ್ನ ಒಂದು ಮಾರ್ಕೆಟ್ ದೊಡ್ಡದಿದೆ ಅನ್ನುವಂಥದ್ದು ಪೊಲೀಸರಿಗೆ ಈಗ ಸದ್ಯಕ್ಕೆ ಒಂದಷ್ಟು ಅನುಮಾನಗಳನ್ನ ಮೂಡಿಸಿದೆ. ಯಾಕಂದ್ರೆ ಹಂತ ಹಂತವಾಗಿ ನೀವು ಹೇಳಿದ ಹಾಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾದಕ ವಸ್ತುವನ್ನ ಇವರು ತರಿಸ್ಕೊಳ್ತಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವಾಗ ಇವರನ್ನ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಬರುತ್ತೆ, ಈ ರೀತಿ ಡ್ರಗ್ ಮಾಫಿಯಾನ ನಡೆಸಲಾಗ್ತಿದೆ, ಎಕ್ಸೈಟಿ ಆಗಿರ್ಬೋದು, MDMA ಆಗಿರ್ಬೋದು, ಅವುಗಳನ್ನ ಇವರು ತೆಗೆದುಕೊಂಡು ಬೇರೆ ಕಡೆ ಟ್ರಾನ್ಸಾಕ್ಷನ್ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ, ಸರಬರಾಜು ಮಾಡುವಂತ ಕೆಲಸನ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಆರೋಪಿಗಳ ಮೇಲೆ CCB ಪೊಲೀಸರು ಕಣ್ಣಿಟ್ಟಿರ್ತಾರೆ. ಯಾವಾಗ ಆರೋಪಿಗಳ ಮೂವ್ಮೆಂಟ್ ಗೊತ್ತಾಗುತ್ತೆ ಆಗ ಅವರನ್ನ ಲಾಕ್ ಮಾಡೋದಕ್ಕೆ ಅಂತ ಹೇಳಿ ಕಾರ್ಯಾಚರಣೆಯನ್ನ ಶುರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಆರೋಪಿಗಳು ಕ್ರಿಸ್ಟಲ್ ಮತ್ತೆ ಎಕ್ಸ್ಟಸಿ ಪಿಲ್ಸ್ ಮಾರಾಟ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರನ್ನ ಪಕ್ಕ ಪ್ಲಾನ್ ಮಾಡಿ ಕಾರ್ಯಾಚರಣೆ ನಡೆಸಿ CCB ಪೊಲೀಸರು ಬಂಧಿಸುವಂತ ಸಂದರ್ಭದಲ್ಲಿ ಬಂಧಿತರಿಂದ 1 kg 520 ಗ್ರಾಂ MDMA, 202 ಗ್ರಾಂ ಕೊಕೇನ್, 12 ಗ್ರಾಂ MDMA ಎಕ್ಸೆಟಿ ಪಿಲ್ಸ್ ಸಿಗುತ್ತೆ. ಅದನ್ನ ವಶಪಡೆದು ಮುಂದಿನ ಹಂತದಲ್ಲಿ ಅವ್ರನ್ನ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಆರೋಪಿಗಳು ಮೆಡಿಕಲ್ ವೀಸಾದಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಈ ರೀತಿಯಾದಂತ ಕೃತ್ಯ ಎಸಗ್ತಿದ್ರು ಅನ್ನೋಂತ ಗೊತ್ತಾಗಿದೆ. ಮತ್ತೆ ಈ ಮುಂಚೆ ಮುಂಬೈನಲ್ಲೂ ಕೂಡ ಇದೇ ರೀತಿ ಡ್ರಗ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಇವರಿಗೆ ಬೇರೆ ಬೇರೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಈ ಒಂದು ಡ್ರಗ್ ಮಾಫಿಯಾದಲ್ಲಿ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಇವರಿಗೆ ಬಂದಿರುವಂತ ಆಧಾರದ ಮೇಲೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಈ ಒಂದು ಆರೋಪಿಗಳು ಒಂದು ಅಡ್ಡೆಯನ್ನ ಮಾಡ್ಕೊಂಡಿದ್ರು, ಅಲ್ಲೇ ಶೇಖರಣೆ ಮಾಡುವಂತ ಕೆಲಸನ ಮಾಡ್ತಿದ್ರು. ಈ ರೀತಿಯಾದಂತಹ ಒಂದಷ್ಟು ಡ್ರಗ್ ಮಾಫಿಯಾನ ನಡೆಸ್ತಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗುತ್ತೆ. ಆರೋಪಿಗಳನ್ನ ವಶಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 3 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ ಆರೋಪಿಗಳ ಬಳಿ ಪತ್ತೆ ಆಗಿದೆ. ಎಲ್ಲವನ್ನೂ ಕೂಡ ಈಗ CCB ಪೊಲೀಸರು ಸೀಜ್ ಮಾಡಿ ಇನ್ನೂ ಇವರ ನೆಟ್ವರ್ಕ್ ಎಲ್ಲೆಲ್ಲಿ ದೂರಕ್ಕಿದೆ ಅನ್ನುವಂಥದ್ದನ್ನ ಹೆಚ್ಚಿನ ತನಿಖೆ ನಡೆಸ್ತಿದ್ದಾರೆ. ಜೊತೆಗೆ ಯಾರಿಂದ ಇವರು ಡ್ರಗ್ ಅನ್ನ ತರಿಸಿಕೊಳ್ತಿದ್ರು, ಈಗಾಗಲೇ ಮುಂಬೈ ಮೂಲದ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿದೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರಿಂದ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.